ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಚಿತ್ರರಂಗಕ್ಕೆ ಒಂದು ಬೆಳಕು ನಮ್ಮ ಮುಖ್ಯಮಂತ್ರಿಗಳು ಅಂದರೆ ತಪ್ಪಾಗಲಾರದು. ಯಾಕೆಂದರೆ ದಶಕಗಳಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ. ನಾವು ಏನು ಕೇಳೋದು ಚಿತ್ರರಂಗದಿಂದ ಒಂದು ನಿಮಿಷ ಯೋಚನೆ ಮಾಡಿದೆ, ಬಂದ್ರಿ ಮಾಡ್ರಿ ತಗೊಳ್ರಿ. ಇವತ್ತು ಚಿತ್ರರಂಗ ನಿಮಗೆ ಅನುವಾಗಿ ವೇದಿಕೆ ಮೇಲೆ ಸ್ನೇಹಿತರು ಮತ್ತು ಹಿರಿಯರು, ಚಿತ್ರರಂಗದ ನಮ್ಮ ಮಿತ್ರರೆಲ್ಲ ಇದ್ದೀರಾ. ಹಾಗೂ ಮಾಧ್ಯಮದ ಮಿತ್ರರು ತುಂಬ ಸಂತೋಷ ಆಗ್ತಾ ಇದೆ ಈ ವೇದಿಕೆ ಮೇಲೆ ನಿಮ್ಮನ್ನೆಲ್ಲ ಅದರಲ್ಲೂ ಈ ಥರ ಒಂದು ಪುಸ್ತಕದ ಬಿಡುಗಡೆಯಲ್ಲಿ ನೀವು ಹೇಳ್ತಾ ಇದ್ರಿ 30 ಜನ 40 ಜನ ಸೇರ್ತಾರೆ ಅಂತ. ನಿಜ. ಆದರೆ ಇನ್ನೂ ಈ ದೊಡ್ಡ ಹಾಲ್ ಸಾಲ್ತಾ ಇರಲಿಲ್ಲ ಅನ್ಸುತ್ತೆ. ಇನ್ನೂ ದೊಡ್ಡ ಹಾಲ್ ಮಾಡ್ಬೋದಾಗಿತ್ತೇನೋ, ಇನ್ನೂ ಬಂದಿರೋರು. ಸೊ ಈ ಸಂದರ್ಭದಲ್ಲಿ ಜಯಂತಿ ಅಮ್ಮ ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವರ ಸ್ವಭಾವ ಮುಖ್ಯವಾಗಿ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ನಾವು ತೂಕ ಹಾಕಬೇಕು ಅಂದ್ರೆ ಅವರ ಸ್ವಭಾವ ತುಂಬ ಮುಖ್ಯ ಆಗ್ತದೆ. ಪ್ರತಿಯೊಂದು ಚಿತ್ರೀಕರಣದ ಸಂದರ್ಭದಲ್ಲಾಗ್ಬೋದು ಅಥವಾ ಯಾವುದಾದ್ರೂ ಸಮಾರಂಭಕ್ಕೆ ಬಂದಾಗ ರಮೇಶ್ ಅವರು ಚೆನ್ನಾಗಿರೋರು. ಆ ವಾತಾವರಣ ಹೇಗೆ ಇದ್ರು ಅವ್ರು ಬರ್ತಾ ಇದ್ದಾಗೇನೆ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ನಗ್ತಾ ಎಲ್ಲರೂ ಅಟ್ಮಾಸ್ಫಿಯರ್ನೇ ಬದಲಾಯಿತು. ಅಷ್ಟು ಚೆನ್ನಾಗಿದ್ರು. ನಗ್ತಾ ಪ್ರೀತಿಯಿಂದ ಮಾತಾಡೋರು. ಯಾರೇ ಬರಲಿ, ಎಷ್ಟೇ ಚಿಕ್ಕ ಕಲಾವಿದರು ಬಂದರು ಅದೇ ಗೌರವ. ಯಾರೇ ಇದ್ರು ಅಷ್ಟು ಪ್ರೀತಿಯಿಂದ ಮಾತಾಡೋರು. ಜಯಂತಿ ಅಮ್ಮ ಅವರ ಹಾದಿಯಲ್ಲಿ ಎಷ್ಟು ಅಂದ್ರೆ ಇಷ್ಟೊತ್ತು ನಾವು ಅವರ ಹಾಡುಗಳನ್ನ ನೋಡ್ತಾ ಇದ್ವಿ. ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಅಷ್ಟು ಮಧುರವಾದಂತ ಹಾಡುಗಳು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನಿಸ್ತಾ ಇತ್ತು ನಮಗೆ. ಅಫ್ಕೋರ್ಸ್ ಆ ಜನರೇಷನ್ ಇವತ್ತು ನಮ್ಮ ಈ 4 ಹಾಡು ಕೇಳ್ತಿದ್ರೆ ಹೋಗೋಣಪ್ಪ ಸಾಕಿರಪ್ಪ ಹೋಗೋಣ ಅನ್ನೋ ಒಂದು ಅಟ್ಮಾಸ್ಫಿಯರ್ ಇರೋದು. ಆದರೆ ಇಷ್ಟು ಬೇಗ ಆಗೋಯ್ತಲ್ಲ ಅನ್ನೋ ಒಂದಷ್ಟು ನಿಜವಾಗ್ಲೂ ನನಗೂ ಅಷ್ಟು ಖುಷಿ ಆಯಿತು ಹಾಡುಗಳನ್ನ ನೋಡ್ತಾ ಇದ್ದಾಗ. ಆ ರೀತಿ ಅಷ್ಟು ಚಿತ್ರಗಳನ್ನ ಮಾಡ್ಕೊಂಡು ಬಂದು ಅವರ ಕೊನೆಯ ದಿನಗಳವರೆಗೂ ಎಷ್ಟು ಅದ್ಭುತವಾದಂಥ ಚಿತ್ರಗಳನ್ನ ಕೊಟ್ಟು ಅವರ ಸ್ವಭಾವ ಮತ್ತು ಇಡೀ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದನ್ನ ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆ, ಚಿತ್ರರಂಗಕ್ಕೆ ಬರ್ತಾ ಇರೋಂಥ ಪೀಳಿಗೆ ಈ ಒಂದು ಪುಸ್ತಕನ ಓದಿ ಕಲಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತಿನ ಚಿತ್ರರಂಗಕ್ಕೆ ಬರ್ತಾ ಇರೋಂಥ ಒಂದು ಕಲಾವಿದರಾಗ್ಬೋದು, ಎಲ್ಲರೂ ಇಂಥ ಒಂದು ಪುಸ್ತಕ ನೋಡಿದಾಗ ಚಿತ್ರರಂಗ ಅಂದ್ರೆ ಏನು, ಚಿತ್ರರಂಗಕ್ಕೆ ಬಂದಂತ ವ್ಯಕ್ತಿಗಳು ಯಾರು, ಆ ವ್ಯಕ್ತಿತ್ವದ ಹಿನ್ನೆಲೆ ಏನು, ಎಲ್ಲ ಇಂಥ ಒಂದು ಚಿತ್ರಣ ಈ ಒಂದು ಪುಸ್ತಕದಲ್ಲಿ ಇರುತ್ತೆ 100%. ಇದನ್ನ ಈ ಒಂದು ಸಾಧನೆ ಮಾಡಿದಂತ ನಮ್ಮ ಸದಾಶಿವ ಶೆಣೈ ಅವರು ನನ್ನ ಆತ್ಮೀಯರು. ಅವ್ರ ಬಗ್ಗೆ ನಿಜ ಹೇಳಬೇಕು ಅಂದ್ರೆ ನನಗೆ ದಶಕದ ಒಂದು 3-4 ಅಂದ್ರೆ ದಶಕಗಳಿಂದ ಚೆನ್ನಾಗಿ ಪರಿಚಯ. ಅವತ್ತು ಹೇಗಿದ್ದಾರೆ ಇವತ್ತು ಅದೇ ಸ್ವಭಾವ, ಅಷ್ಟೇ ಸಾಫ್ಟ್. ಎನಿಥಿಂಗ್ ಏನಿದ್ರು ಅವ್ರ ಹತ್ರ ಏನಾರ ಒಂದು ಹೋಗಿದೆ ಈ ತರ ಒಂದು ಚಿತ್ರರಂಗದಾಗ್ಬೋದು, ಯಾವ್ದಾರ ಒಂದು ಸಜೆಷನ್ ಕೇಳಿದಾಗ ಸರಳವಾಗಿ ಅದನ್ನ ಸರಿಪಡಿಸ್ಕೊಡೋರು. ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ಹೃದಯವಂತ ಅಂತ ನನಗೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ಎಂಥ ಅದ್ಭುತವಾದಂಥ ಒಂದು ಟೈಟಲ್, ಲವ್ಲಿ ಬಟ್ ಓನ್ಲಿ. ಪ್ರತಿಯೊಬ್ಬರ ಜೀವನ ಯಾವುದೋ ಒಂದು ಘಟ್ಟದಲ್ಲಿ ಯಾವುದೋ ಸಂದರ್ಭದಲ್ಲಿ ಲೋನ್ಲಿ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕೆ ಈ ಪುಸ್ತಕ ನೋಡಿದ್ರೆ ಒಂದು ಮೆಡಿಸಿನ್ ಸಿಗೋದು ಅಂತ ಅನ್ಕೋತೀನಿ. ಎಲ್ಲರೂ ಓದಿ ಚೆನ್ನಾಗಿರ್ಲಿ, ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಬೇಕು ಅಂತ ನಾನು ಮಾತನ್ನು